See, this is the 3D Max first class. ಸೊ ಇಲ್ಲಿ ನಿಮಗೆ ದ ಮೇಜರ್ ಅಡ್ವಾಂಟೇಜಸ್ ಏನಾಗುತ್ತೆ ಅಂದ್ರೆ ನಿಮಗೆ ನಾಲ್ಕು ವಿಪೋರ್ಟ್ ವೀವ್ ಆಗ್ತಾ ಇರುತ್ತೆ. ದಿಸ್ ಇಸ್ ದ ಮೇಜರ್ ಅಡ್ವಾಂಟೇಜಸ್ ಆಫ್ 3D Max. ಸೊ ಒಂದ್ರದಲ್ಲಿ ಟಾಪ್ ವ್ಯೂ ಇದೆ, ಸೊ ಒಂದ್ರಲ್ಲಿ ಫ್ರಂಟ್ ವ್ಯೂ, ಸೊ ಅಗೇನ್ ಒನ್ ಲೆಫ್ಟ್ ವ್ಯೂ, ಅಗೇನ್ ಒನ್ ಪರ್ಸ್ಪೆಕ್ಟಿವ್ ವ್ಯೂ ಅಂತಂದ್ರೆ 3D ವ್ಯೂ. ಸೊ ಇಲ್ಲಿ ಸಮ್ ಆಫ್ ಟೂಲ್ಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲೆಲ್ಲ ನಾನು ಹೇಳ್ತಾ ಬಂದಿರ್ತೀನಿ. ಸೊ ಇಫ್ ಯು ವಾಂಟ್ ಚೇಂಜ್ ಇಟ್ ಅಂದ್ರೆ ಟಾಪ್ ವ್ಯೂ ಅಂತ ಏನಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬಾಟಮ್ ವ್ಯೂ ಬೇಕಾ, ಫ್ರಂಟ್ ವ್ಯೂ ಬೇಕಾ, ಬ್ಯಾಕ್ ಬೇಕಾ, ರೈಟ್ ವ್ಯೂ ಬೇಕಾ, ಲೆಫ್ಟ್ ವ್ಯೂ ಬೇಕಾ ಅಂತ ಚೇಂಜಸ್ ಮಾಡ್ತಾ ಬರ್ಬೋದು. ಸೊ ದಿಸ್ ಇಸ್ ದ ಕ್ರಿಯೇಟ್ ಆಪ್ಷನ್. ನಿಮ್ಗೆ ಓಪನ್ ಮಾಡಿದ ತಕ್ಷಣ ಇದಿಷ್ಟು ಫೋಲ್ಡರ್ ಬಂದಿರುತ್ತೆ. ಸೊ ನಿಮ್ಗೆ ಏನಾದ್ರೂ ಒಂದು ವಿಪೋರ್ಟ್ ನ ನೋಡ್ಬೇಕಾಗಿತ್ತು ಅಂದ್ರೆ ಆಲ್ಟ್ ಮತ್ತೆ ಡಬ್ಲ್ಯೂ ಅಂತ ಕೊಡ್ತೀರಾ, ಅವಾಗ ನಿಮ್ಗೆ ಒಂದ್ ವಿಪೋರ್ಟ್ ಬಂದಿರುತ್ತೆ. ಸೊ ಅಗೇನ್ ಬಾಕ್ಸ್ ಅಂತ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನೀವು ಫಸ್ಟ್ ಆಬ್ಜೆಕ್ಟ್ ನ ಡ್ರಾ ಮಾಡ್ತೀರಾ, ಅದಾದ್ಮೇಲೆ ಪ್ಯಾರಾಮೀಟರ್ಸ್ ನ ಚೇಂಜ್ ಮಾಡ್ತೀರಾ. So you can draw the box, then go with the modifier. So again you can change the parameters. ನಿಮ್ಗೆ ಲೆಂತ್ ಏನ್ ಬೇಕಾಗಿರುತ್ತೆ, ವಿಡ್ತ್ ಏನ್ ಬೇಕಾಗಿರುತ್ತೆ, ದೆನ್ ಹೈಟ್ ಏನ್ ಬೇಕಾಗಿರುತ್ತೆ. ಇಲ್ಲಿ ನೀವು ಪ್ರತಿಯೊಂದು ಆಬ್ಜೆಕ್ಟ್ ಇಂದಾನು ವೆರೈಟಿ ಆಫ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತಾ ಬಂದಿರ್ತೀರಾ. ಕಮಿಂಗ್ ಕ್ಲಾಸಸ್ ಅಲ್ಲೆಲ್ಲ ಡಿಸ್ಕಸ್ ಮಾಡೋಣ. ಸೊ ಅಗೇನ್ ಕೋನ್. ಸೊ ನಿಮ್ಗೆ ಓವರ್ ಆಲ್ ರೇಡಿ ಏನ್ ಬೇಕು, ಹೈಟ್ ಏನ್ ಬೇಕು, ಸೊ ಅಗೇನ್ ರೇಡಿಯೈ 2 ಏನ್ ಬೇಕು, ದಟ್ ಈಸ್ ದ ಅಪ್ಪರ್ ರೇಡಿಯೈ. ಸೊ ಅಗೇನ್ ಅಥವಾ ಕ್ಯಾಪ್ ಅಂತ ಆದ್ರೂ ಕರಿತೀವಿ. ಮಾಡಿಫೈ ಅಂತ ಹೋಗಿ ಯು ಕ್ಯಾನ್ ಚೇಂಜ್ ದ ರೇಡಿಯಸ್ 1. ಸೊ ಅಗೇನ್ ಯು ಕ್ಯಾನ್ ಚೇಂಜ್ ದ ರೇಡಿಯಸ್ 2. ಅಗೇನ್ ಯು ಕ್ಯಾನ್ ಚೇಂಜ್ ದ ಹೈಟ್ ಆಫ್ ದ ಆಬ್ಜೆಕ್ಟ್. ಏನ್ ಹೈಟ್ ಬೇಕೋ ಅದನ್ನ ಕೊಡ್ಬೋದು. ಸೊ ಅಗೇನ್ ನಿಮ್ಗೆ ಕೋನ್ ಇಂದ ಲ್ಯಾಂಪ್ ಲೈಟಿಂಗ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ವಿಲ್ ಡಿಸ್ಕಸ್ ದಟ್. ಸೊ ಅಗೇನ್ ಯು ಕ್ಯಾನ್ ಡ್ರಾ ದ ಸ್ಪಿಯರ್. So go with the modifier. Again you can change the radius of the circle. So again geosphere. ಸೊ ನಿಮ್ಗೇನಾದ್ರೂ ಜಿಯೋಸ್ಪಿಯರ್ ಬೇಕಾಗಿತ್ತಂದ್ರೆ ಜಿಯೋಸ್ಪಿಯರ್ ಅಂತ ಹೋಗಿ ಸೊ ಡ್ರಾ ಮಾಡ್ಕೊಳ್ಳಿ. ದೆನ್ ಅಗೇನ್ ಯು ಕ್ಯಾನ್ ಚೇಂಜ್ ದ ರೇಡಿಯೈ. ಸಿ ಸ್ಪಿಯರ್ಗೂ ಜಿಯೋಸ್ಪಿಯರ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ಜಸ್ಟ್ ನಿಮ್ಗೆ ಸ್ಪಿಯರ್ ಅಲ್ಲಿ ಲೈನ್ಸ್ ಎಲ್ಲ ಪ್ಯಾರಲಲ್ ವ್ಯೂ ಆಗಿರುತ್ತೆ. ಜಿಯೋಸ್ಪಿಯರ್ ಅಲ್ಲಿ ನಿಮ್ಗೆ ಲೈನ್ಸ್ ಎಲ್ಲ ಟ್ರಯಾಂಗ್ಯುಲರ್ ಶೇಪ್ ಅಥವಾ ಟೆಟ್ರಾಹೆಡ್ರಲ್ ಶೇಪ್ ಅಲ್ಲಿ ವ್ಯೂ ಆಗ್ತಾ ಬಂದಿರುತ್ತೆ. ಸೊ ಟೆಟ್ರಾಹೆಡ್ರಲ್ ಶೇಪ್ ಅಂತ ಆದ್ರೂ ಕೊಡ್ಬೋದು, ಆಕ್ಟಾ ಶೇಪ್ ಅಂತ ಆದ್ರೂ ಕೊಡ್ಬೋದು, ಅಥವಾ ಐಕಾಸ್ ಅಂತ ಆದ್ರೂ ಕೊಡ್ಬೋದು. ನಿಮ್ಗೆ ಸ್ಮೂತ್ ಇರೋದ್ರಿಂದ ಕಂಪ್ಲೀಟ್ ಆಗಿ ಸರ್ಫೇಸ್ ನನಗೆ ಸ್ಮೂತ್ನೆಸ್ ಬಂದಿದೆ. ಸಪೋಸ್ ಹೆಮಿಸ್ಪಿಯರ್ ಬೇಕಾಗಿತ್ತು ಅಂದ್ರೆ ಹೆಮಿಸ್ಪಿಯರ್ ಅಂತ ತಗೊಂತೀರಾ, ಬೆಸ್ಟ್ ಪಿವಾಟ್ ಅಂತ ತಗೊಂತೀರಾ. ಸೊ ಅಗೇನ್ ಗೋ ವಿತ್ ದ ಕ್ರಿಯೇಟ್. ಸೊ ಸಿಲಿಂಡರ್ ಶೇಪ್ ಬೇಕಾಗಿತ್ತಂದ್ರೆ ಕ್ಯಾನ್ ಡ್ರಾ ದ ಸಿಲಿಂಡರ್. ಸೊ ಅಗೇನ್ ಮಾಡಿಫೈ. ದೆನ್ ಹೈಟ್ ಏನ್ ಬೇಕು, ಸೊ ಅಗೇನ್ ನಿಮ್ಗೆ ರೇಡಿಯೈ ಏನ್ ಬೇಕು. ಇನ್ ಸಿಲಿಂಡರ್ ಆಪ್ಷನ್ ಓನ್ಲಿ ವಿ ಹ್ಯಾವ್ ಟು ಡ್ರಾ ದ ಡೋರ್ ಹ್ಯಾಂಡಲ್. ಇಲ್ಲಿ ನಿಮ್ಗೆ 3D Max ನ ಇಂಟೀರಿಯರ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಪ್ರತಿಯೊಂದು ಆಬ್ಜೆಕ್ಟ್ ಇಂದಾನು ವೆರೈಟಿ ಆಫ್ ಆಬ್ಜೆಕ್ಟ್ಸ್ ನ ಕ್ರಿಯೇಟ್ ಮಾಡ್ತೀರಾ. ದೆನ್ ಟೋರಸ್ ಬೇಕಾಗಿತ್ತಂದ್ರೆ ಕ್ಯಾನ್ ಡ್ರಾ ದ ಟೋರಸ್ ನ ಶೇಪ್ ಸ್ಟ್ರಕ್ಚರ್. ಸೊ ಅಗೇನ್ ಇಫ್ ಯು ವಾಂಟ್ ಪಿರಾಮಿಡ್ ಅಂತಂದ್ರೆ ನೀವ್ ಏನ್ ಮಾಡ್ಕೋಬಹುದು, ಪಿರಾಮಿಡ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ತಾ ಬರ್ಬೋದು. ಪ್ಲೇನ್ ಲೈಕ್ ಬೇಕಾಗಿತ್ತಂದ್ರೆ ಕ್ಯಾನ್ ಡ್ರಾ ದ ಒನ್ ಪ್ಲೇನ್. ನಿಮ್ಗೆ ಸರ್ಫೇಸ್ ತರ ಪ್ಲೇನ್ ಆಕ್ಟ್ ಆಗ್ತಾ ಬಂದಿರುತ್ತೆ. You can change the length. Again you can change the width of the object. So again go with the create. So if you want teapot means you can draw the teapot. Actually ಏನಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನನ್ಗೆ ಏನೇನ್ ಬೇಡ ನಾನು ಆಫ್ ಮಾಡಿದ್ದೆ. ಸೊ ಐ ಜಸ್ಟ್ ಗೋ ವಿತ್ ದ ಮಾಡಿಫೈ. ಇದು ನಿಮ್ಗೆ ಪಾಟ್ ತರ ಅನಿಸ್ತಿದೆ ಅಲ್ವಾ. ಸೊ ವೆಲ್ ಯು ಹ್ಯಾಡ್ ಟು ಆಡ್ ದ ಹ್ಯಾಂಡಲ್, ಸ್ಪೋರ್ಟ್, ಲಿಡ್ ಅಂತಂದ್ರೆ automatically it converted into teapot. Then again you can change the radius of the teapot. So again I back with the create. This is the standard primitive option. So hope this nimge useful ಆಗಿರುತ್ತೆ. So again next time we have to discuss next class. So as usual, so you have to do the like, subscribe, then share.